8ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 8ನೆಯ ತರಗತಿಯ ಪದ್ಯ 4 ಇಫ್ ಮೈಸ್ ಕುಡ್ ರೋರ್. ಇಲ್ಲಿ ಬಹಳಷ್ಟು ಫನ್ನಿಯಾಗಿ ಟೈಟಲನ್ನು ತೆಗೆದುಕೊಂಡಿದ್ದಾರೆ. ತಮಾಷೆಯಾಗಿ ಇಲ್ಲಿ ಟೈಟಲನ್ನು ಕೊಡಲಾಗಿದೆ. ಇಲ್ಲಿ ಮೌಸ್ ಅಂದರೆ ಇಲಿ, ಮೈಸ್ ಅಂದರೆ ಇಲಿಗಳು ಅಂತ ಅರ್ಥ. ಇಲಿಗಳು ಗರ್ಜಿಸಬಹುದಾಗಿದ್ದರೆ ಇಲಿಗಳು ಗರ್ಜಿಸಬಹುದಾದರೆ ಅನ್ನುವಂತಹ ಒಂದು ಟೈಟಲನ್ನು, ಬಹಳ ಅಂದವಾಗಿರ್ತಕ್ಕಂತಹ ಅಷ್ಟೇ ತಮಾಷೆಯಾಗಿರುವಂತಹ ಟೈಟಲನ್ನು ಇಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡೋಣ. ಇಮ್ಯಾಜಿನೇಷನ್ ಮೇಕ್ಸ್ ಅಸ್ ಫೀಲ್ ಹ್ಯಾಪಿ. ಇಲ್ಲಿ ಕಲ್ಪನೆ ಮಾಡಿಕೊಳ್ಳುವುದು ನಮ್ಮನ್ನು ಸಂತೋಷವಾಗಿ ಇಡುತ್ತದೆ ಅಥವಾ ಸಂತೋಷದ ಭಾವನೆಗಳು ನಮಗೆ ಬರುವಂತೆ ಮಾಡುತ್ತದೆ. ಇಮ್ಯಾಜಿನೇಷನ್ ಮೇಕ್ಸ್ ಅಸ್ ಫೀಲ್ ಹ್ಯಾಪಿ ಆ್ಯಂಡ್ ಕೀಪ್ಸ್ ಅವರ್ ಮೈಂಡ್ ಹೆಲ್ದಿ. ಜೊತೆಗೆ ಈ ಒಂದು ಕಲ್ಪನಾ ಶಕ್ತಿ ಅಥವಾ ಕಲ್ಪನೆ ಮಾಡಿಕೊಳ್ಳುವುದು ನಮ್ಮ ಮನಸ್ಸನ್ನು ಇನ್ನೂ ಆರೋಗ್ಯವಾಗಿ ಇಡುತ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮುಂದೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಹ್ಯಾವ್ ಯು ಎವರ್ ಇಮ್ಯಾಜಿನ್ಡ್ ಸಮಥಿಂಗ್ ಫನ್ನಿ? ನೀವು ಯಾವಾಗಲಾದರೂ ಈ ತಮಾಷೆಯ ಒಂದು ವಿಷಯವನ್ನು ಕಲ್ಪನೆ ಮಾಡ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹ್ಯಾವ್ ಯು ಎವರ್ ಇಮ್ಯಾಜಿನ್ಡ್ ಸಮಥಿಂಗ್ ಫನ್ನಿ ಅಂತಂದರೆ ಏನಾದರೂ ತಮಾಷೆಯಾಗಿರ್ತಕ್ಕಂಥ ವಿಷಯವನ್ನು ಯಾವಾಗಲೂ ಕಲ್ಪನೆ ಮಾಡ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ನಿಮಗೆ ಕೇಳಲಾಗುತ್ತಿದೆ. ಶೇರ್ ವಿತ್ ಯುವರ್ ಟೀಚರ್. ನೀವೇನಾದರೂ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ರೆ, ಕಲ್ಪನೆಯನ್ನು ಮಾಡ್ಕೊಂಡಿದ್ರೆ ಅಂಥ ವಿಷಯವನ್ನು ನಿಮ್ಮ ಟೀಚರ್ ಜೊತೆಗೆ ನೀವು ಶೇರ್ ಮಾಡ್ಕೊಳ್ಳಿ, ಹಂಚಿಕೊಳ್ಳಿ ಅಂತ ಕೇಳಲಾಗಿದೆ. ಸೊ ಈಗ ಮುಂದಿನ ವಿಷಯಕ್ಕೆ ಬರೋಣ. ಯು ಮಸ್ಟ್ ಹ್ಯಾವ್ ವಾಚ್ಡ್ ದ ಮೂವೀಸ್ ಆಫ್ ಬ್ಯಾಟ್ ಮ್ಯಾನ್ ಆ್ಯಂಡ್ ಸ್ಪೈಡರ್ ಮ್ಯಾನ್. ವಿದ್ಯಾರ್ಥಿಗಳು ನೀವು ಇಂತಹ ಭಾಳಷ್ಟು ಚಿತ್ರಗಳನ್ನು ಅಥವಾ ಚಲನಚಿತ್ರಗಳನ್ನು ನೋಡಿರ್ತೀರಿ. ಯಾವ ಚಲನಚಿತ್ರಗಳನ್ನು ನೋಡಿರಬೇಕು ನೀವು ಅಂತಂದರೆ, ಯು ಮಸ್ಟ್ ಹ್ಯಾವ್ ವಾಚ್ಡ್ ಅಂದರೆ ಈಗಾಗಲೇ ನೋಡಿರ್ಬೋದು ಇದನ್ನು ಅಥವಾ ನೋಡಿರಲೇಬೇಕು ನೀವು. ದ ಮೂವೀಸ್ ಆಫ್ ಬ್ಯಾಟ್ ಮ್ಯಾನ್ ಅಂತಕ್ಕಂಥ ಒಂದು ಮೂವಿ ಇದೆ ಮತ್ತು ಸ್ಪೈಡರ್ ಮ್ಯಾನ್ ಅಂತಕ್ಕಂಥ ಮೂವಿ ಇದೆ. ಈ ಮೂವಿಗಳನ್ನು ನೀವು ಆನಂದಿಸಿರಬಹುದು. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ ಹೌ ದೇ ಕ್ಲೈಂಬ್ಡ್ ಬಿಲ್ಡಿಂಗ್ಸ್ ಆ್ಯಂಡ್ ಫ್ಲೈ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಒನ್. ಸೊ ಅಂತಹ ಒಂದು ಚಲನಚಿತ್ರಗಳಲ್ಲಿ ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ ನೀವು ಗಮನಿಸಿರ್ತೀರಿ. ಹೌ ದೇ ಕ್ಲೈಂಬ್ ಬಿಲ್ಡಿಂಗ್ಸ್, ಅವ್ರು ಹೇಗೆ ಬಿಲ್ಡಿಂಗ್ಗಳನ್ನು ಹತ್ತಾರೆ, ಆ್ಯಂಡ್ ಫ್ಲೈ ಮತ್ತು ಹಾರಾಡ್ತಾರೆ, ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಒನ್ ಪ್ಲೇಸ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ಹಾರಿ ಹೋಗ್ತಾರೆ. ಆ ದೃಶ್ಯವನ್ನು ಸಹಿತ ನೀವು ನೋಡಿರಬಹುದು. ಯು ಗೆಟ್ ಥ್ರಿಲ್ಡ್ ಟು ವಾಚ್ ಸಚ್ ಪ್ರೋಗ್ರಾಮ್ಸ್. ಅಂತಹ ಒಂದು ಕಾರ್ಯಕ್ರಮಗಳನ್ನು ನೀವು ನೋಡ್ತಿರ್ಬೇಕಾದ್ರೆ, ವೀಕ್ಷಣೆ ಮಾಡ್ತಿರ್ಬೇಕಾದ್ರೆ ನಿಮಗೆ ರೋಮಾಂಚನವಾಗಿರುತ್ತೆ. ಯು ಗೆಟ್ ಥ್ರಿಲ್ಡ್ ಅಂದರೆ ನಿಮಗೆ ರೋಮಾಂಚನ ಆಗಿರುತ್ತೆ. ಯಾವಾಗ ಅಂತಂದರೆ ಟು ವಾಚ್ ಸಚ್ ಪ್ರೋಗ್ರಾಮ್ಸ್, ಅಂತಹ ಒಂದಿಷ್ಟು ಕಾರ್ಯಕ್ರಮಗಳನ್ನು ನೋಡ್ತಿರ್ಬೇಕಾದ್ರೆ ನಿಮಗೇನಾಗುತ್ತೆ ಅಂತಂದರೆ ಒಂದಿಷ್ಟು ರೋಮಾಂಚನ ನಿಮಗೆ ಉಂಟಾಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಡೂ ಯು ಥಿಂಕ್ ದಿಸ್ ಈಸ್ ಪಾಸಿಬಲ್ ಇನ್ ರಿಯಲ್ ಲೈಫ್? ಈ ರೀತಿಯಾಗಿ ಬಿಲ್ಡಿಂಗ್ಗಳನ್ನು ಹತ್ತೋದು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಾರಿ ಹೋಗೋದು, ಇವೆಲ್ಲ ಸಾಧ್ಯವಾಗಿರ್ತಕ್ಕಂಥ ಕೆಲಸವೇ ಪಾಸಿಬಲ್ ಇನ್ ರಿಯಲ್ ಲೈಫ್. ನಿಜವಾದ ಜೀವನದಲ್ಲಿ ಹಾಗೆ ಮಾಡಲಿಕ್ಕಾಗುತ್ತೇನೋ ಅಂತ ಪ್ರಶ್ನೆ ಕೇಳ್ತಾರೆ. ಬಟ್ ಬೈ ವಾಚಿಂಗ್ ದಿಸ್, ಆದರೆ ಇದನ್ನೆಲ್ಲ ನೋಡಿದ ನಂತರ ಯು ಫೀಲ್ ಹ್ಯಾಪಿ, ನಿಮಗೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಗೆಟ್ ಎಂಟರ್ಟೈನ್ಡ್ ಅಂದರೆ ನೀವು ಮನರಂಜನೆಯನ್ನು ಪಡಿತೀರಿ. ಹಿಯರ್ ಈಸ್ ಅ ಪೋಯಮ್, ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಪದ್ಯವಿದೆ. ವಿಚ್ ಮೇಕ್ಸ್ ಯು ಎಂಜಾಯ್, ಆ ಒಂದು ಪದ್ಯ ನಿಮ್ಮನ್ನು ಸಂತೋಷವಾಗಿ ಆನಂದವಾಗಿ ಇಡುತ್ತೆ. ಯು ಕ್ಯಾನ್ ಆಲ್ಸೋ ಮೇಕ್ ಯೂಸ್ ಆಫ್ ಯುವರ್ ಕ್ರಿಯೇಟಿವ್ ಪವರ್. ನೀವು ನಿಮ್ಮ ಸೃಜನಾತ್ಮಕ ಶಕ್ತಿಯನ್ನು ಬಳಸಿಕೊಂಡು ಸೇ ಸಚ್ ಸ್ಟೋರೀಸ್, ಇಂತಹ ಕಥೆಗಳನ್ನು ನೀವು ಹೇಳಿ ಅಂತ ನಿಮಗೆ ಇಲ್ಲಿ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಕವಿ ರಸ್ಕಿನ್ ಬಾಂಡ್. ಇಲ್ಲಿ ಹಲವು ಚಿತ್ರಗಳನ್ನು ನೀವು ಸರಿಯಾಗಿ ಗಮನಿಸಬಹುದು. ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಲಿಕ್ಕಾಗ್ತದೆ. ಮೊದಲನೇದು, ಮೂಲೆಯಲ್ಲಿ ನೀವು ನೋಡ್ಬೋದು, ದೃಷ್ಟಿ ಹರಿಸಿ ನೋಡಿದಾಗ ಅಲ್ಲಿ ಹುಲಿ ಏನು ಮಾಡ್ತಾ ಇದೆ ಅಂತಂದರೆ ಬಿಸ್ಕಿಟ್ಗಳನ್ನು ತಿಂತಾ ಇದೆ, ಜೊತೆಗೆ ಅದು ಸರಾಯಿಯನ್ನು ಕುಡಿತಾ ಇದೆ. ಇದು ಒಂದು ಫನ್ನಿಯಾಗಿರ್ತಕ್ಕಂತಹ ವಿಚಾರ. ಅತ್ಯಂತ ದಪ್ಪನಾಗಿರ್ತಕ್ಕಂಥ ವ್ಯಕ್ತಿ ಹಾರುವ ದೃಶ್ಯವನ್ನು ನೋಡ್ತಾ ಇದ್ದೀರಿ, ಇದು ಸಹಿತ ಒಂದು
ಫನ್ನಿ ಮೂಮೆಂಟ್, ತಮಾಷೆಯಾಗಿರ್ತಕ್ಕಂಥದ್ದು. ಅದೇ ರೀತಿ ಗನ್ ಅಂದರೆ ಬಳಸುವಂಥ ಏನು ಗನ್ ಇದೆ ಆ ಗನ್ನು ಹೂವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಒಂದು ಆಮೆ ಜೋರಾಗಿ ಓಡುವಂಥ ದೃಶ್ಯವನ್ನು ಇಲ್ಲಿ ನಿಮಗೆ ಕೊಡಲಾಗಿದೆ. ಅದೇ ತೆರನಾಗಿ ಒಂದು ಇಲಿ ಏನು ಮಾಡಲಾಗ್ತಿದೆ ಅಂತಂದರೆ ಇಲಿ ಗರ್ಜನೆ ಮಾಡ್ತಾ ಇದೆ. ಸಿಂಹ ಹೇಗೆ ಗರ್ಜನೆ ಮಾಡುತ್ತಲ್ಲ ಹಾಗೆ ಇಲಿಯೂ ಸಹಿತ ಗರ್ಜನೆ ಮಾಡ್ತಾ ಇದೆ. ಇಲ್ಲಿ ಕೆಲವು ಮರಗಳು ಆಕಾಶದ ಎತ್ತರಕ್ಕೆ ಬೆಳೀತಾ ಇವೆ ಅಥವಾ ಆಕಾಶವನ್ನು ಹೋಗಿ ಮುಟ್ಟುತ್ತರವಾಗಿ ಒಂದಿಷ್ಟು ಮರಗಳು ಬೆಳೀತಾ ಇವೆ. ಇವೆಲ್ಲ ಫನ್ನಿ ಅಥವಾ ತಮಾಷೆಯಾಗಿರ್ತಕ್ಕಂಥ ಚಿತ್ರಗಳನ್ನು, ಜೊತೆಗೆ ಆನೆಯೂ ಸಹಿತ ಇಲ್ಲಿ ಡ್ಯಾನ್ಸ್ ನೃತ್ಯವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಮತ್ತು ಹಾರುವ ದೃಶ್ಯವನ್ನು ಸಹಿತ ಇಲ್ಲಿ ಕೊಡಲಾಗಿದೆ. ಇವೆಲ್ಲವೂ ಸಹಿತ ಏನಂತಂದರೆ ತಮಾಷೆಯ ಮತ್ತು ಇಮ್ಯಾಜಿನೇಷನ್ಗೆ ಸಂಬಂಧಪಟ್ಟ ಕಾಲ್ಪನಿಕವಾದಂಥ ಚಿತ್ರಣಗಳನ್ನು ನಿಮಗೆ ಕೊಡಲಾಗಿದೆ. ಬನ್ನಿ ಮುದ್ದು ವಿದ್ಯಾರ್ಥಿಗಳೇ, ಈಗ ಮುಖ್ಯವಾಗಿರ್ತಕ್ಕಂಥ ಪದ್ಯವನ್ನು ಆರಂಭಿಸೋಣ. ಮೊದಲ ಒಂದು ಸಾಲು ಈ ರೀತಿಯಾಗಿದೆ. ಇಫ್ ಮೈಸ್ ಕುಡ್ ರೋರ್, ಇಲಿಗಳು ಗರ್ಜಿಸಬಹುದಾದರೆ. ಇಫ್ ಮೈಸ್ ಅಂದರೆ ಇಲಿಗಳು ಅಂತ ಅರ್ಥವನ್ನು ಕೊಡುತ್ತೆ. ಕುಡ್ ರೋರ್ ಅಂದರೆ ಗರ್ಜಿಸಬಹುದಾದರೆ. ದ ಎಲಿಫೆಂಟ್ ಸೋರ್ ಅಂತಂದರೆ ಆನೆಗಳು ಎತ್ತರಕ್ಕೆ ಆಕಾಶದ ಎತ್ತರಕ್ಕೆ ಹಾರಬಹುದಾದರೆ. ಎಷ್ಟು ನೋಡಲಿಕ್ಕೆ ಮೋಜಿರುತ್ತಲ್ಲ, ಎಷ್ಟು ಮಸ್ತಿ ಅನಿಸುತ್ತಲ್ಲ, ಎಷ್ಟು ಖುಷಿ ಆಗುತ್ತಲ್ಲ ಅಂತ ಇಲ್ಲಿ ಕವಿ ಈ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಇಫ್ ಮೈಸ್ ಕುಡ್ ರೋರ್ ಅಂತಂದರೆ ಇಲಿಗಳು ಗರ್ಜಿಸಬಹುದಾದರೆ. ದ ಎಲಿಫೆಂಟ್ಸ್ ಸೋರ್ ಅಂತಂದರೆ ಆನೆಗಳು ಆಕಾಶದಲ್ಲಿ ಹಾರಾಡ್ತಿರಬೇಕಾದರೆ ಅಥವಾ ಹಾರಬಹುದಾದರೆ. ಆ್ಯಂಡ್ ಟ್ರೀ ಗ್ರೋ ಅಪ್ ಇನ್ ದ ಸ್ಕೈ, ಅಥವಾ ಇಲ್ಲಿರ್ತಕ್ಕಂತಹ ಮರಗಳು ಆಕಾಶದೆತ್ತರಕ್ಕೆ ಬೆಳೆದರೆ ಮತ್ತು ಮರಗಳು ಆಕಾಶದೆತ್ತರಕ್ಕೆ ಬೆಳೆದರೆ. ಇಫ್ ಟೈಗರ್ಸ್ ಕುಡ್ ಡೈನ್ ಅಂದರೆ ಹುಲಿಗಳು ಊಟ ಮಾಡಿದರೆ ಆನ್ ಬಿಸ್ಕಟ್ಸ್ ಆ್ಯಂಡ್ ವೈನ್, ಅಕಸ್ಮಾತಾಗಿ ಹುಲಿಗಳು ಬಿಸ್ಕಿಟ್ಗಳನ್ನು ತಿಂತಿದ್ರೆ ಅಥವಾ ವೈನ್ ಅಂಥದ್ದು ಹಣ್ಣಿನ ರಸವನ್ನು ಕುಡಿತಿದ್ದರೆ ನೋಡೋದಕ್ಕೆ ಎಷ್ಟು ಮೋಜು ಬರುತ್ತಲ್ಲ, ತಮಾಷೆ ಇರುತ್ತಲ್ಲ ಅಂಥೇಳಿ ಇಲ್ಲಿ ರಸ್ಕಿನ್ ಬಾಂಡ್ ಅವರು ನಿಮ್ಮನ್ನು ಕೇಳ್ತಾ ಇದ್ದಾರೆ. ಆ್ಯಂಡ್ ದ ಫ್ಯಾಟೆಸ್ಟ್ ಆಫ್ ಮೆನ್ ಕುಡ್ ಫ್ಲೈ ಅಂತಂದರೆ ಇಲ್ಲಿ ಅತ್ಯಂತ ದಪ್ಪನಾಗಿರ್ತಕ್ಕಂಥ ವ್ಯಕ್ತಿ ಆತ ಹಾರಬಹುದಾದರೆ ಅಂತ ಹೇಳ್ತಾರೆ. ಅತ್ಯಂತ ದಪ್ಪಗಿರುವ ಮನುಷ್ಯರು ಹಾರಬಹುದಾದರೆ ಎಷ್ಟು ಮಜಾ ಇರುತ್ತಲ್ಲ ನೋಡಲಿಕ್ಕೆ, ಎಷ್ಟು ಮಸ್ತಿ ಬರುತ್ತಲ್ಲ ಅಂತ ಇಲ್ಲಿ ರಸ್ಕಿನ್ ಬಾಂಡ್ ಅವರು ಕೇಳ್ತಾ ಇದ್ದಾರೆ. ಇಫ್ ಪೆಬಲ್ಸ್ ಕುಡ್ ಸಿಂಗ್, ಪೆಬಲ್ಸ್ ಅಂದರೆ ಕಲ್ಲುಗಳು, ಕುಡ್ ಸಿಂಗ್ ಅಂದರೆ ಅವು ಹಾಡಬಹುದಾದರೆ, ಕಲ್ಲುಗಳು ಹಾಡಬಹುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಬೆಲ್ಸ್ ನೆವರ್ ರಿಂಗ್, ಗಂಟೆಗಳು ಬಾರಿಸದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಗಂಟೆಗಳು ಎಂದಿಗೂ ಬಾರಿಸದಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಟೀಚರ್ಸ್ ಗೆಟ್ ಲಾಸ್ಟ್ ಇನ್ ದ ಪೋಸ್ಟ್ ಅಂತಂದರೆ ಇಲ್ಲಿ ಶಿಕ್ಷಕರು ಅಂಚೆಯಲ್ಲಿ ಕಳೆದು ಹೋದರೆ. ಇಫ್ ಅ ಟೋರ್ಟಾಯ್ಸ್ ಕುಡ್ ರನ್, ಒಂದು ಆಮೆ ವೇಗವಾಗಿ ಓಡಿದರೆ. ಇವೆಲ್ಲವನ್ನು ಕವಿ ಏನು ಮಾಡ್ತಾರೆ, ಕಲ್ಪನೆ ಮಾಡ್ಕೊಂಡು ಆಮೆ ಓಡಬಹುದಾದರೆ, ಹೌದು ಓಡುವ ದೃಶ್ಯವನ್ನು ನೀವು ನೋಡಿದರೆ ನಿಮಗೆ ಎಷ್ಟು ಫನ್ ಅನಿಸುತ್ತೆ. ಆ್ಯಂಡ್ ಲಾಸಸ್ ಬಿ ಓನ್ ಅಂತಂದರೆ ಸೋತಿದ್ದನ್ನು ನಾವು ಸೋಲುಗಳು ಗೆಲುವಾಗಿ ಬದಲಾದರೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಬುಲ್ಲೀಸ್ ಬಿ ಬಟರ್ಡ್ ಆನ್ ದ ಟೋಸ್ಟ್, ಇಲ್ಲಿ ಬುಲ್ಲೀಸ್ ಅಂತಂದರೆ ರೌಡಿಗಳು ಅಂತ ಅರ್ಥವನ್ನು ಕೊಡುತ್ತೆ. ಬ್ರೆಡ್ ಮೇಲೆ ಬೆಣ್ಣೆಯಂತೆ ಹರಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಬುಲ್ಲೀಸ್ ಬಿ ಬಟರ್ಡ್ ಆನ್ ಟೋಸ್ಟ್ ಅಂತಂದರೆ ರೌಡಿಗಳು ಬ್ರೆಡ್ ಮೇಲೆ ಬೆಣ್ಣೆಯಂತೆ ಹರಡಿದರೆ ಎಷ್ಟು ಚೆನ್ನಾಗಿರುತ್ತೆ. ಇಫ್ ಅ ಸಾಂಗ್ ಬ್ರಾಟ್ ಅ ಶವರ್, ಒಂದು ಹಾಡು ಮಳೆಯನ್ನು ತರುವಂತಿದ್ದರೆ ಅಥವಾ ಮಳೆಯನ್ನು ತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಲ್ಲಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಆ್ಯಂಡ್ ಅ ಗನ್ ಗ್ರೇವ್ ಅಪ್ ಲವರ್, ಒಂದು ಗನ್ನು ಅಥವಾ ನಾವೇನು ತುಪಾಕಿ ಅಂತೀವಿ, ಆ ತುಪಾಕಿ ಹೂವಾಗಿದರೆ ಅಥವಾ ಹೂವುಗಳಾದರೆ ಎಷ್ಟು ಚೆನ್ನಾಗಿರುತ್ತೆ. ಒಂದು ಬಂದೂಕು ಹೂವನ್ನು ಬೆಳೆದರೆ ಅಥವಾ ಹೂವಿನ ಥರ ಬೆಳೆದರೆ ಎಷ್ಟು ಚೆನ್ನಾಗಿರುತ್ತೆ. ದಿಸ್ ವರ್ಲ್ಡ್ ವುಡ್ ಬಿ ನೈಸರ್ ದ್ಯಾನ್ ಮೋಸ್ಟ್ ಅಂತ ಹೇಳ್ತಾರೆ. ಈ ಜಗತ್ತು ಬೇರೆ ಯಾವುದಕ್ಕಿಂತಲೂ ಸುಂದರವಾಗಿರುತ್ತಿತ್ತು ಅನ್ನುವಂಥ ಕಲ್ಪನೆಯನ್ನು ಇಲ್ಲಿ ರಸ್ಕಿನ್ ಬಾಂಡ್ ಅವರು ಕೊಡ್ತಾ ಇದ್ದಾರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ,
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.